ಹಲೋ ಆತ್ಮೀಯ ಬಾಗೇವಾಡಿ ಗ್ರಾಮದ ಸಮಸ್ತ ಮತಬಾಂಧವರೇ ಹಾಗೂ ಅಣ್ಣ ತಮ್ಮಂದಿರೇ, ನಮ್ಮಣ್ಣ ಶಿವಣ್ಣ ಈ ಸಲ ಎಲೆಕ್ಷನ್ಗೆ ನಿಂತಾನು. ಅವಂಗ ಎಲ್ಲರೂ ತಮ್ಮ ಮತವನ್ನು ಚಲಾಯಿಸಿ ಬಹುಮತದಿಂದ ಆರಿಸಿ ತರಬೇಕು ಅಂತ ನಿಮ್ಮಲ್ಲಿ ನಾ ಮನಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಶಿವಣ್ಣ ಒಂದೆರಡು ಮಾತಾಡ್ಬೇಕಂತ ಅವನಲ್ಲಿ ಕೇಳ್ಕೊತೀನಿ. ಬಾಗೇವಾಡಿ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರಿ, ಅಣ್ಣ ತಮ್ಮಂದಿರಿ ಹಾಗೂ ನನ್ನ ಸಹೋದರ ಸಹೋದರಿ, ಈ ದಿನ ನಾವು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣೆ ಬಂದಿದೆ. ಅದರಲ್ಲಿ ನಿಮ್ಮ ಮನೆ ಮಗ ಆದ ನಾನು ಶಿವಣ್ಣ ಚುನಾವಣೆ ನಿಂತಿದ್ದೀನಿ. ಇದರ ಬಗ್ಗೆ ನೀವು ಚುನಾವಣೆ ಮೇಲೆ ಜಾಗೃತಿ ಇರಬೇಕು. ಚುನಾವಣೆ ಅಂದರೆ ಯಾವುದು 1-2 ದಿವಸದಲ್ಲ, 5 ವರ್ಷದ ಚುನಾವಣೆ ಇರ್ತದೆ, 5 ವರ್ಷದ ಕಾಲಾವಧಿ ಇರ್ತದೆ. ಅದರಲ್ಲಿ ಒಳ್ಳೆಯ ಕೆಲಸಗಳಾಗಬೇಕಂದ್ರೆ ನೀವು ಓಟ್ ಹಾಕಬೇಕು. ಅದ್ರಾಗ ನಾನು ಎಲೆಕ್ಷನ್ ನಿಂತಿದೆ. ಇದರ ಬಗ್ಗೆ ನಿಮ್ಮ 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 ಊರಿನಲ್ಲಿ ಒಳ್ಳೆ ಕೆಲಸ ಮಾಡೋ ಸಂಬಂಧ ನಾ 100 ಸ್ಕೀಮ್ ತಂದೇನಿ. ಅದ್ರಾಗ ಮೊದಲೇನೆ ಏನಂದ್ರೆ ರಾಯಬಾಗ್ ಹಿಡಿದ ಉಕ್ಕೇರಿಗೆ ತಕ ಬಸ್ ಇಲ್ಲಾಗ್ಯಾವ. 6 ಗಂಟೆ ತಕ ಮಂದಿ ಕೊಡ್ತಾವ ಬಸ್ ಸ್ಟ್ಯಾಂಡ್ದಾಗ. ಅದಕ್ಕೆ ನಾ ಬಂದ ಕೂಡಲೇ ಮೊದಲನೇ ಕೆಲಸ ಮಾಡೋದನ್ನ 6 ಗಂಟೆ ಒಳಗೆ ಬರೋದು ಬಸ್ ಪೈಲ. ಮತ್ತು 2ನೇ ಕೆಲಸ, ನಿಮ್ಗೆ ಹೋಗಾಕ ಬರಾಕ ದೂರ ಆಗತೈತಿ, ಅದಕ್ಕೆ ಸೈಕಲ್ ಬಂದು ಸ್ಕೂಟಿ ಕೊಡ್ತೇನಿ. ಸ್ಕೂಟಿಗ ಹೊಟ್ಟಿಗಾಗಬೇಕಲ್ಲ, ಅದು 102 ರೂಪಾಯಿ ಐತಿ, ಅದನ್ನ ಫ್ರೀ ಆಗಿ ಕೊಡ್ತೇನಿ. ಅದ ಪೆಟ್ರೋಲ್ ಕೊಡ್ತೇನಿ ಫ್ರೀ. ಹಂಗ 3ನೇದಾಗಲಿ ನಿಮ್ಗೆ ಮೊಬೈಲ್ ಕೊಡ್ತೇನಿ. ಮೊಬೈಲ್ ಜೊತೆ ಕಂಪ್ಯೂಟರ್ ಎಲ್ಲ ಕೊಡೋದ್ರ ಜೊತೆ ನೆಟ್ಟು ಹಾಕ್ಸ್ಕೊಡ್ತೇನಿ. ಅದಕ್ಕಾಗಿ ಈ ಸಲ ನಂಗೆ ಓಟ್ ಮಾಡಿ ಗೆಲ್ಸ್ರಿ, ನಿಮ್ಗೆ ಒಳ್ಳೇದಾಗ್ತೈತಿ. ಕಷ್ಟವಿಲ್ಲದೆ ಬತ್ತ ದೇವರ ಹತ್ರ ಹೋಗಲ್ಲ. ರೋಗವಿಲ್ಲದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ. ಇಲ್ಲದೆ ನನ್ನಂತ ಪಂಟ್ರ ಹತ್ರ ಬರಲ್ಲ. काम की साथ बोलो सब, काम तो कुछ नहीं रೇ. ಈ ವರ್ಷದ ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಆ ಬಡ ಬಿಡಾರಿ ಶಿವ ಸ್ಪರ್ಧೆಗೆ ನಿಲ್ತಾನೆ. ಹಣ ಎಷ್ಟು ಬೇಕಾದ್ರೂ ಖರ್ಚಾಗಲಿ, ಆದ್ರೆ ಈ ಚುನಾವಣೆಯಲ್ಲಿ ಗೆಲುವು ನಮ್ದೇ ಆಗ್ಬೇಕು. ಟೈಗರ್, ಗೆಲುವು ನಮ್ದೇ ಆಗ್ಬೇಕು. ಆಯ್ತು ಗೌರವ, ಈ ಸಲ ಗೆಲುವು ನಮ್ಮದೇ. ನಮ್ಮ ವಿರುದ್ಧ ತೊಡೆ ತಟ್ಟಿದವರನ್ನ ಎಂದೂ ನೀವು ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಗೌಡ್ರೆ, ಈ ಚುನಾವಣೆ ನಾವೇ ಗೆಲ್ವೆ. ಆ ಬಡಪಾಯಿ ಬಿಕಾರಿ ಶಿವ ಏನ್ ಗೆಲ್ತಾನ್ರಿ? ಆದ್ರೆ ಗೌಡ್ರೆ, ನಮ್ಮ ವಿರುದ್ಧ ಚುನಾವಣೆಯಲ್ಲಿ ಗೆದ್ದು ನಿಮ್ಮಂತೆ ದೊಡ್ಡ ಸಾಹುಕಾರ ಆಗಬೇಕಂತ ಊರ ಮುಂದಿನ 2 ಎಕರೆ ಹೊಲ ಮನಿ ಮಾರ ಶಿವ ಎಲೆಕ್ಷನ್ಗೆ ನಿಂತಾನ್ರಿ. ಆದ್ರೆ ಈ ಟೈಗರ್ ಸಿದ್ರಾಜ್
ಶಿವ್ಯಾ ಗೆಲ್ಲೋದಕ್ಕೆ ಬಿಡೋದೇ ಇಲ್ಲ. ಓಕೆ ಟೈಗರ್, ಆದ್ರೆ ಒಂದ್ ಮಾತು, ಹಣ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಆದ್ರೆ ಈ ಚುನಾವಣೆಯಲ್ಲಿ ಗೆಲುವು ನಮ್ದೇ ಆಗ್ಬೇಕು. ಓಕೆ ಟೈಗರ್, ನಾನಿನ್ನು ಬರ್ತೀನಿ. ಬಾಯ್. ಆಯ್ತು ಗೌಡ್ರೆ, ಹೋಗಿ ಬನ್ನಿ. ಚುನಾವಣೆ ನಡೆಯುತ್ತೆ, ನಡೆಯಲೇಬೇಕು. ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಈ ಟೈಗರ್ ಸಿಂಗ್ರಾಜ್ ತಂತ್ರ ಮಂತ್ರಗಳನ್ನ ಹೆಣೆಯಲೇಬೇಕು. ಈ ಚುನಾವಣೆಯಲ್ಲಿ ನಮ್ಮ ಗೌಡ ಜಯರಾಜ್ ಗೆಲ್ಲಲೇಬೇಕು. ಮನೆಯಲ್ಲಿ ಬಡವ ಶಿವಣ್ಣ ಸೋಲ್ತಾನೆ. ಟೈಗರ್ ಮತ್ತು ಜಯರಾಜ್ ವಿಜಯ ಪತಾಕೆಯನ್ನ ಹಾರಿಸ್ತಾರೆ. ಅಣ್ಣ ಶಿವಣ್ಣ, ನಮ್ಮ ಮಂದಿ ನಮ್ಮ ಹಿಂದೆ ಚಾಕು ಹಾಕ್ಬಿಟ್ರಣ್ಣ, ನಮ್ಮ ಹಿಂದೆ ಚಾಕು ಮಾಡಿಬಿಟ್ರು. ನಮ್ಮ ಚುನಾವಣೆದಾಗ ಸೋಲಿಸ್ಬಿಟ್ರಲ್ಲಣ್ಣ, ಸೋಲಿಸ್ಬಿಟ್ರು. ಹೌದು ತಮ್ಮ, ಈಗ ನಮ್ಮ ಪ್ರಜಾಪ್ರಭುತ್ವದಲ್ಲಿ 90 ದಾರು ಮತ್ತೊಂದು 200 ರೂಪಾಯಿ ಸಂಬಂಧ ನಮ್ಮ ಓಟ್ ಮಾಡ್ಕೊಳತ್ತಾರೆ. ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಮಾಡಕ್ ಕೊಡಂಗಿಲ್ಲ. ಅದ 200 ರೂಪಾಯಿ ತಗೊಂಡ್ 5 ವರ್ಷ ಅವ್ರ ಕೈಯಾಗ ಗುಲಾಮಾಗಿ ಸಾಯ್ತಾರಪ್ಪ, ಗುಲಾಮಾಗಿ ಸಾಯ್ತಾರೆ. ಎಷ್ಟು ಹೇಳು ಕೇಳಂಗಿಲ್ಲ. ನಾವು ಹೇಳಿ ಸಾಕಾಯ್ತು, ಓಟ್ ನಮ್ ಮಾರ್ಕೋಬೇಡ್ರ, ಆದ್ರೂ ಕೇಳಂಗಿಲ್ಲ. 190 ದಾರು 200 ರೂಪಾಯಿ ಸಂಬಂಧ. विजयना बागला तर ना यदा यदा ಈ ಧರ್ಮಶಃ ಗ್ಲಾನಿರ್ಭವತಿ ಭಾರತ ಅಭಿದಾನಂ ಧರ್ಮಸ್ವಃ ಪವಿತ್ರ ನ್ಯಾಯ ಸಾಧುನಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ. ಏನಪ್ಪ ಇಂಥವನ ಬಾಯಲ್ಲಿ ಎಂತೆಂತ ಶ್ಲೋಕ ಬರ್ತಾ ಇದೆ ಅಂತ ವಿಚಾರಿಸ್ತಾ ಇದ್ದಾರಾ? ವಿಚಾರಿಸ್ಲಿ ಅಂತಾನೆ ಇಂಥ ಶ್ಲೋಕ ಹೇಳಿತು. ಈ ಶ್ಲೋಕದ ಅರ್ಥ ಏನಾದ್ರೂ ನಿಮಗೆ ಗೊತ್ತಾ? ಈ ಶ್ಲೋಕದ ಅರ್ಥ ಏನೆಂದರೆ, ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಮೆರೆಯುತ್ತಿರುವಾಗ, ಸಮಾಜದಲ್ಲಿ ಅಧರ್ಮ ತಾಂಡವಾಡುತ್ತಿರುವಾಗ ದೇವರು ಯಾವುದ್ಯಾವುದೋ ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಇದು ಕಲಿಯುಗ, ತಲೆಯಿರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ.
ದೇವರು ಹುಟ್ಟೋದು ಅಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದು ಅಂದ್ರೆ ಏನು? 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ನಿಮ್ಮ ಮನೆ ಮುಂದೆ ನೀವು ಗೋವತ್ತಿ ಭಿಕ್ಷಾಂದೇಹಿ ಅಂತ ಭಿಕ್ಷಾನ ಬೇಡ್ತೇವೆ. ತಿನ್ನಾಕ ಒಳ್ಳೆಲ್ಲ ನೀವು ಒಂದೇ ಒಂದು ಹೋಗಿ ಹಾಕಿ ಇಲ್ಲ ಸರದ ಕಟ್ಟಡ ಕಟ್ತೇವೆ, ಬಣ್ಣ ಬಣ್ಣದ ಮಾತನಾಡ್ತೀವಿ, ಹೆಂಗಾರ ಮಾಡಿ ಓಟ್ ಗೊತ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ನಾವು ಎದ್ದ ನೀವು ಮಾತ. ಇದು ನಮ್ಮ ರಾಜಕೀಯ ಲೆಕ್ಕಾಚಾರ. ನಿಮಗಿದ ಅರ್ಥ ಆಗಲ್ಲ. ಅರ್ಥ ಆದ್ರೆ ಪಕ್ಕದಲ್ಲೇ ರೋಡಿಗೆ ನೀವು ಹೇಳಲ್ಲ, ಹೇಳಿದ್ರು ಅವ ಎದ್ದು ನಿಂತು ಕೇಳಲ್ಲ. ಯಾಕಂದ್ರ ನಮಗ ಹತ್ತೈತಿ, ಇನ್ನು ಊರು ಸಬರಿ ಮಾಡಿ ನಮಗೇನು ಸಿಗೋದೈತಪ್ಪ. ಇದು ಚುನಾವಣೆಯಲ್ಲಿ ಬೇಕಾಗಿರೋದು ಹಣಬಲ, ತೋಳ್ಬಲ, ಜನಬಲ. ಅಂತದ್ರಲ್ಲಿ ಇಂಥ ಬಡ ಬಿಕಾರಿಗಳು ಏನ್ ಗೆಲ್ತಾರ್ರಿ? ನಮ್ಮಂತ ಸಾಹುಕಾರ ಇರುವಾಗ ಇಂಥ ಬಡ ಬಿಕಾರಿಗಳಿಗೆ ಸೋಲು ಕಟ್ಟಿಟ್ಟ ಬುಟ್ಟಿ. ಒಂದ್ ಮಾತು ಟೈಗರ್, ಈಗ ಚುನಾವಣೆಯಲ್ಲಿ ನಾವು ಗೆದ್ವಿ, ಆದ್ರೆ ನಮ್ಮ ಈ ಭಾಗ್ಯವಾಡಿ ಗ್ರಾಮದಲ್ಲಿ ಇದುವರೆಗೂ ನಮ್ಮ ವಿರುದ್ಧವಾಗಿ ಯಾವ ನನ್ನ ಮಗನೂ ಎಲೆಕ್ಷನ್ ಮಾಡಿಲ್ಲ. ಈ ಬಡ ಬಿಕಾರಿ ನನ್ನ ಮಗ ಶಿವ ಮತ್ತು ಅವನ ತಮ್ಮ ಅರ್ಜುನ ಇಬ್ರು ನಮ್ಮ ವಿರುದ್ಧ ಇದೇ ಬಾರಿ ಸ್ಪರ್ಧೆಗಿಳಿದಿದ್ದಾರೆ. ಚುನಾವಣೆಯಲ್ಲಿ ಗೆದ್ದು, ಆದ್ರೆ ಅವನ 3 ಎಕರೆ, ಅವನ ಹೆಸರಲ್ಲಿ 3 ಎಕರೆ ಹೊಲ ಐತಿ ಟೈಗರ್. ಆ ಹೊಲ ಈಗ ಸದ್ದ ನಮ್ಮ ಹೆಸರಲ್ಲೇ ಮಾಡ್ಕೋಬೇಕು ಟೈಗರ್, ನಮ್ಮ ಹೆಸರಲ್ಲೇ ಮಾಡ್ಕೋಬೇಕು. ಆಯ್ತು ಗೌಡ್ರೆ, ಆ ಶಿವ್ಯ ಮತ್ತು ಅರ್ಜುನನ 3 ಎಕರೆ ಹೊಲವನ್ನ ಲಪಟಾಯಿಸಲೇಬೇಕು. ಆ ತಂತ್ರವನ್ನು ಈ ಟೈಗರ್ ಸಿದ್ರಾಜ್ ಹೇಳ್ತಾನೆ. ರೀ ಗೌಡ, ಹೇಳು ಟೈಗರ್, ಹೇಳು. ನೀವೇನೋ ಚುನಾವಣೆಯಲ್ಲಿ ಗೆದ್ರಿ, ಆ ಗೆದ್ದ ಖುಷಿಯಿಂದ ಈ ಎಲ್ಲ ಜನತೆ ಮುಂದೆ ಸಂತೋಷವಾಗಿ ಬೀಗುತ್ತಿದ್ರಿ. ಆದ್ರೆ ಈ ಟೈಗರ್ ನಿಮ್ಮ ಗೆಲುವಿಗಾಗಿ ಹೋರಾಟವನ್ನ ಮಾಡಿದ್ದಾನೆ. ಹೌದು ಟೈಗರ್, ಮಾಡಿದೀಯ. ನೀವೇನೋ ಸಂತೋಷವಾಗಿ ನಿಮ್ಮ ಮನವನ್ನ ತುಂಬಿಕೊಂಡಿದ್ದೀರಿ. ಆದರೆ ಈ ಟೈಗರ್ ಸಿದ್ರಾಜನ ಮನವನ್ನ ಶಾಂತಿ ಮಾಡಲೇಬೇಕು. ಟೈಗರ್, ಇದು ನಮ್ಮ ಹುಲಿ. ಈ ಹುಲಿ ಏನ್ ಕೇಳಾದಿದೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಟೈಗರ್, ನಿನ್ನ ಮನವನ್ನ ಶಾಂತಿ ಮಾಡದೇ ಇದ್ರೆ ಹೇಗೆ? ಈಗ ತಾಳು, ಕರ್ಕೊಂಡ್ ಬರ್ತೀನಿ. ಬೆಳಗಾವ್ ಕೊಲ್ಲಾಪುರದಿಂದ ಮಹಾಲಕ್ಷ್ಮಿ ಡ್ಯಾನ್ಸರ್ ಬರ್ತಿದ್ದಾಳೆ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ಟೈಗರ್. ಬೇಗ ಶಾಂತಿ ಮಾಡಿ ಟೈಗರ್ ಸಿದ್ರಾಜನ ಮನವನ್ನ खुशी सबुरी विड़ा खाऊंगा
ಮನ ತುಂಬ್ತೇನಪ್ಪ. ಆಯ್ತು ಆಯ್ತು ಗೌಡ್ರೆ, ಈ ಟೈಗರ್ ನಿಮ್ಮ ಚುನಾವಣೆಗೆ ಹೋರಾಡಿದ್ದು ಸಾರ್ಥಕವಾಯಿತು. ಕೊನೆಯದಾಗಿ ಒಂದ್ ಮಾತು, ನೀವು ಯಾವತ್ತಿದ್ರ ಅಲ್ಲೇ ಇರಬೇಕು, ಈ ನಮ್ಮಂತ ಕಾಳಧನಿಕರು ಇಲ್ಲೇ ಇರಬೇಕು. ಈ ಒಂದು ಕಿರುನಾಟಕವನ್ನು ನೋಡಿ ಸಂತೋಷಪಟ್ಟಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ಈ ಒಂದು ಕಿರುನಾಟಕದ ಮೂಲಕ ತಿಳಿಸುವ ಸಂದೇಶ ಏನಪ್ಪ ಅಂದ್ರೆ, ರಾಜಸಾಬ್ ಭಗವಾನ್ ಅನ್ನೋರು ಸ್ವರಚಿತವಾಗಿ ರಚನೆ ಮಾಡಿರ್ತಕ್ಕಂಥ ಹಳ್ಳಿಯ ಒಂದು ಗ್ರಾಮೀಣ ಒಂದು ಸೊಗಡಿನಲ್ಲಿ ನೀವು ಜಾತ್ರೆ ಸಂದರ್ಭಗಳಲ್ಲಿ ಗಮನಿಸಿರ್ಬೋದು. ನಾಟಕ ಯಾವ ತೆರನಾಗಿ ನಡೀತಾವಪ್ಪ, ಅಲ್ಲಿ ಒಂದು ನಾಟಕದ ರೂಪದಲ್ಲಿ ಒಂದು ಚುನಾವಣೆ ಅಂತಕ್ಕಂಥ ಚುನಾವಣೆಯಲ್ಲಿ ತೋಳಬಲದ ದರ್ಪ, ಅರ್ಥಾತ್ ಗೌಡರ ಗದ್ದಲ. ಈಗ ರಾಜಕೀಯ ಮಾಡ್ಬೇಕಾದ್ರೆ ನೀವು ಗಮನಿಸಿದಿರಿ, ನಾವು ಗಮನಿಸಿದೀವಿ. ಏನಪ್ಪಾ ಅಂತಂದ್ರೆ, ರಾಜಕೀಯ ಮಾಡಬೇಕಪ್ಪ ಅಂತಂದ್ರೆ ಒಂದು ತೋಳ ಬಲಾರ ಬೇಕು, ಒಂದು ಹಣ ಬಲಾರ ಬೇಕು, ಇದ್ರಕ ಜನ ಬಲಾರ ಬೇಕು. ಇದ್ರಕಂದ್ರ ಅವ್ರ ಆಚ ಮುತ್ತಾಚದಿಂದ ರಾಜಕೀಯ ಮಾಡ್ಕೊಂತ ಬಂದಿರತಕ್ಕಂಥ ಮನಿತಾನ ಬೇಕು. ಇಂಥವ್ರು ಮಾತ್ರ ಈ ಪ್ರಸ್ತುತ ಒಂದು ಸಮಾಜದಲ್ಲಿ ಸಿಚುವೇಶನ್ ಅಲ್ಲಿ ರಾಜಕೀಯ ಮಾಡಕ್ ಉಳಿಗಾಲ ಐತಿ. ಬಡಪಾಯಿಗಳಿಗೆ ಇವತ್ತು ಹೆಂಗ ಆಗತ್ತಾರಪ್ಪ ಅಂತಂದ್ರೆ, ಹೊಲ ಮನಿ ಮಾರ್ಕೊಂಡು ಇಲೆಕ್ಷನ್ಗೆ ನಿಲ್ಲತ್ತಾರ. ಅವ್ರು ಏನಾಗತ್ತಾರ ಅಂದ್ರೆ ಕೊನೆ ಕುತ್ತಾ ಚಾಪಾಗಿ ಹೋಗತ್ತಾರ. ಯಾಕಂದ್ರೆ ಇಲೆಕ್ಷನ್ ನಿಲ್ಲುದಂದ್ರನ ಅಷ್ಟು ಸಾಮಾನ್ಯ ಆಗರಲ್ರಿ. ಯಾಕಂದ್ರೆ ನಾವು ಕೈ ಮುಗದ ನಮ್ಗೆ ಓಟ್ ಹಾಕ್ರಿ ಅಂತೇಳಿ ನಾವು ಕೇಳ್ಕೊಂಡ್ರೆ ಯಾರು ಓಟ್ ಹಾಕಂಗಿಲ್ರಿ. ಈಗಿನ ಪ್ರಸ್ತುತ ಸಂದರ್ಭದಾಗ ಮೊನ್ನೆ ನೀವು ಗಮನಿಸ್ರಿ, JDS ಅದವ್ರು 500 ಕೊಟ್ಟರು, BJP ಅವ್ರು 5,000 ಕೊಟ್ಟರು, ಆಮೇಲೆ ಕಾಂಗ್ರೆಸ್ ಅದವ್ರು 1,500 ಕೊಟ್ಟರು. ಯಾರು ಹೆಚ್ಚು ರೊಕ್ಕ ಕೊಟ್ಟಾರಲ್ಲ ಅವ್ರಿಗೆ ಓಟ್ ಹಾಕ್ಯಾರ. ನಮ್ಮ ಮನ್ಯಾಗೂ ನಡೆದಿದ್ದ ಸಂದರ್ಭ ರೇ. ಯಾಕಂದ್ರೆ ಇವರು 5 ವರ್ಷ ತನಕ ಚುನಾವಣೆಯಲ್ಲಿ ಆರಿಸಿ ಬಂದ್ರೆ ಹೊಳೆ ತಿರುಗಿ ನಮ್ಮನ್ನು ನೋಡೋದನ್ನ ಇಲ್ಲ. ಅದಕ್ಕೆ ಈಗ ಏನು ಕೊಡ್ತಾರೆ ಕೊಡ್ಲಿ, ಎಲ್ಲಾನು ಇಸುಗೋಣ, ಯಾರ್ಯಾರು ಏನೇನು ಕೊಡ್ತಾರೆ ಕೊಡ್ಲಿ, ಶರೀರಕ್ಕೆ ಏನು ಕೊಡ್ತಾರೆ ಕೊಡ್ಲಿ. ಯಾಕಂದ್ರೆ ಬ್ಯಾಡ್ ಅಂದ್ರೆ ಅವ್ರಿಗೆ ಕ್ಯಾಟ್ ಹಾಕೋರಿ. ಅದಕ್ಕಾಗಿ ಏನು ಕೊಡ್ತಾರೆ, ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಗೆ ವಿಚಾರ ಮಾಡುವಂಥ ಸಾಮರ್ಥ್ಯ ಐತೆ. ಯಾರು ನಮಗೆ ಕೆಲಸ ಮಾಡಿ ಕೊಡೋದು, ಯಾರು ನಿಷ್ಠಾವಂತ ಪ್ರಾಮಾಣಿಕತೆ, ಏನೋ ಒಂದು ಸಮಸ್ಯೆ ಬಂದ್ರೆ ಇವು ನಮ್ಮನ್ನು ಕೇಳ್ಬೋದು ಅಂತಕ್ಕಂಥದ್ದು ನೀವು ಗಮನಿಸಿರ್ತಿರಲಿಲ್ಲ. ಅಂಥವ್ರಿಗೆ ಓಟ್ ಹಾಕಿ ಆರಿಸಿ ತೊಗೊಂಬರ್ರಿ. ಮತ್ತು ನೀವು ಮನ್ಯಾಗನು ಹೇಳ್ರಿ. ಆಮೇಲೆ ನೀವು ಮುಂದೆ ಯಾರು ಗ್ರಾಮ ಪಂಚಾಯತಿ ಚೇರ್ಮನ್ ಹಾಕಿರೋ ಗೊತ್ತಿಲ್ಲ, ಯಾರು ಸದಸ್ಯರು ಹಾಕಿರೋ ಗೊತ್ತಿಲ್ಲ. ಅದಕ್ಕಾಗಿ ನಿಷ್ಠೆಯಿಂದ ಸಂವಿಧಾನಬದ್ಧವಾಗಿ ಜನರಿಗೆ ಏನೆಲ್ಲ ಸಮಸ್ಯೆಗಳು ತಲುಪಬೇಕು ಅಂತ ಸಮಸ್ಯೆಗಳಿಗೆ ತಲುಪಿಸುವಂಥ ಒಂದು ಪ್ರಾಮಾಣಿಕತೆವಾದಂಥ ಕೆಲಸ ಮಾಡ್ರಿ. ಈಗ ರಾಜಕೀಯ ಹೆಂಗೆ ನಡೆಯತ್ತೈತಪ್ಪ ಅಂದ್ರೆ, ಯಾರು ಸಾಹುಕಾರ ಇರ್ತಾರಲ್ಲ ಅವ್ರ ಹಿಂದೆಲ್ಲ ಬ್ಯಾಲದಲ್ಲಿ ಇರಿಬಿ ಮುಗ್ಗರಿದ ಹಂಗೆ ಯಾರು ತಕ್ಕ ಹಣ ಇರ್ತೈತೋ ಅವ್ರು ಬೆನ್ನು ಹತ್ತಾರ ಜನ. ಈಗ ಹಂಗೆ ದಯವಿಟ್ಟು ಮಾಡಕ್ಕೆ ಹೋಗಬೇಡ್ರಿ ಅಂತಕ್ಕಂಥದ್ದು ಇದು ನಾಟಕದ ರೂಪದಲ್ಲಿ ಗ್ರಾಮೀಣ ಸೊಗಡಿನಲ್ಲಿ ಒಂದು ಸ್ವರಚಿತವಾಗಿ ನಮ್ಮ ರಾಜಸಾಬ್ ಭಗವಾನ್ ಅವರು ಸ್ಕ್ರಿಪ್ಟನ್ನು ಬರೆದು ನಾವು ಪ್ರಿಪ್ರೇಷನ್ ಅಷ್ಟೊಂದು ಮಾಡಿದ್ರೆ, ಆದ್ರೂ ಒಂದು ಲೆವೆಲ್ಗೆ ಹೌದು ಅನ್ನುವ ಹಂಗೆ ಒಂದು ಸ್ವಲ್ಪ ಮಾಡಿದ್ವು ಅನ್ನೋದು ನಮಗೆ ಸಂತೃಪ್ತಿ ಐತಿ. ನೀವೆಲ್ಲ ಖುಷಿ ಪಟ್ಟಿರ್ಲ, ಅದಕ್ಕಿಂತ ಹೆಚ್ಚಿನ ನಮಗೆ ಸಂತೋಷ ಏನೋ ಬ್ಯಾಡ್ರಿ. ಅದಕ್ಕಾಗಿ ಎಲ್ಲರಿಗೂ ನಿಮಗೆ ಇನ್ನೊಮ್ಮೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಮತ ನನ್ನ ಹಕ್ಕು. ಧನ್ಯವಾದ.